ಹ್ಯಾಪಿ ಬರ್ಡೇ ಟು ಯು. ಫ್ರಾಂಕ್ ಸದ್ಯಕ್ಕೆ ಕೇಕ್ ಕೊಡಲ್ಲ ಅವಳಿಗೆ ಹಂಗಂದ್ರೆ. ಒಟ್ಟಿನಲ್ಲಿ ಫೋನ್ ಎಲ್ಲ ಇಟ್ಬಿಟ್ಟು ನಮ್ಗೆ ಸೂಪರ್ ಮೂವ್. Okay, let's go. Who is the farm? Hi, so welcome back to my new vlog. Guys, ಇವತ್ತು ನಮ್ಮ ಅಪ್ಪ ಬರ್ಡೇ. ನನ್ನ ಅಪ್ಪಗೆ ಗಿಫ್ಟ್ ತೊಗೊಳಕ್ಕೆ ಬಂದಿದ್ದೀನಿ. ಬನ್ನಿ. ನಮ್ಮ ಅಪ್ಪ ನೆನ್ನೆ ಏನು ಸೆಲೆಕ್ಟ್ ಮಾಡಿದ್ರು? ಆಂಡ್ರಾಯ್ಡ್ ಫೋನ್ ಸೆಲೆಕ್ಟ್ ಮಾಡಿದ್ರು. ಬಟ್ ನಾನು ತೊಗೊಳಕ್ಕೆ ಬಂದಿರೋದು ಐಫೋನು. ನಮ್ಮ ಅಪ್ಪಂಗೆ ನಮ್ಮ ಅಪ್ಪ ತುಂಬ ದಿನದ ಐಫೋನ್ ಅಂತ ಹೇಳ್ತಾ ಇದ್ರು. ನಮ್ಮ ಅಮ್ಮ ಕೊಡಿಸಿದ್ದೆ, ಅದು ನಮ್ಮ ಅಪ್ಪ ಕಳ್ದಾಕ್ಬಿಟ್ಟಿದ್ರು ನಮ್ಮ ಐಫೋನ್ನ. ಈಗ ತೊಗೊಂಡೋದ್ಮೇಲೆ ನಮ್ಮ ಅಮ್ಮ ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ನಮ್ಮ ಅಪ್ಪ ಏನು ಮಾಡ್ತಾರೆ ಎಲ್ಲ ನೋಡಿ. ಬನ್ನಿ, ಈಗ ನಾನು ಬಂದಿದ್ದೀನಿ ಐಫೋನ್ ತೊಗೊಂಡು ಹೋಗೋಣ. ಲೆಟ್ಸ್ ಗೋ. ಆಮೇಲೆ ಐಫೋನ್ ತೊಗೊಂಡು ಆಶ್ರಮಕ್ಕೆ ಹೋಗಿ ಏನೋ ಕೆಲಸಗಳೆಲ್ಲ ನಿಮ್ಗೆ ಗೊತ್ತಾಗುತ್ತೆ ಬನ್ನಿ ವ್ಲಾಗಲ್ಲಿ. ಗೈಸ್, ನಾನು ಮೊಬೈಲ್ ಪ್ಲಾನೆಟಿಗೆ ಬಂದೆ ನಮ್ಮ ಅಪ್ಪ ಗಿಫ್ಟ್ ತೊಗೊಳಕ್ಕೆ. ಬನ್ನಿ ತೊಗೊಂಡು ಹೋಗೋಣ. ಇವಾಗ ತುಂಬ ಕ್ಯಾಟಗರೀಸ್ ವೈಸ್ ಇದೆ ಬಸ್ ಬಿಸ್ನೆಸ್ಗಳು. ಅಂದರೆ ನಾವು ಯೂಸ್ಡ್ ಫೋನ್ ಅಂತ ಸೆಲ್ ಮಾಡ್ತೀವಿ, ಓಪನ್ ಬಾಕ್ಸ್ ಅಂತ ಸೆಲ್ ಮಾಡ್ತೀವಿ, ಗ್ಲೋಬಲ್ ಇಂಡಿಯಾ ನ್ಯೂ ಅಂತ ಸೆಲ್ ಮಾಡ್ತೀವಿ, 1 year ವ್ಯಾರಂಟಿ ಬರ್ತಕ್ಕಂಥ ಡಿವೈಸ್ಗಳನ್ನ ಸೆಲ್ ಮಾಡ್ತೀವಿ. ಇವಾಗೆಲ್ಲ ತುಂಬಿಸಿ ಇಟ್ಬಿಟ್ಟಿದ್ವಿ. ಇಲ್ಲಿ ಮೊಬೈಲ್ ಚಾರ್ಜ್ ಮಾಡ್ಬೋದು, ಹಿಂದೆಗಡೆ ಇಲ್ಲಿ ಇಯರ್ಬಡ್ಸ್ ಚಾರ್ಜ್ ಮಾಡ್ಬೋದು. ಇದು ಇಯರ್ಬಡ್ಸ್ ಇಲ್ಲ, ಅದೊಂದು ಗಿಫ್ಟ್ ಆಗಿ ಕೊಟ್ಬಿಟ್ಟು ಕಾರೇ ಕೊಟ್ಟಿದ್ದೀರಾ ಏರ್ಪೋರ್ಟ್. ಇದು ಚೆನ್ನಾಗಿದೆ ಬಸ್, ನಾನು ಯೂಸ್ ಮಾಡ್ತಾ ಇದ್ದೀನಿ. ಇರ್ಲಿ ಬಸ್. ಅಂಡ್ ತುಂಬಾ ಯೂಸ್ ನಂಬರ್ಸ್ ನಮ್ಮ ಹತ್ರ ಪರ್ಚೇಸ್ ಮಾಡಿದೀರಾ. ಅವ ಒಂದು 10 ರಿಂದ 15 ಡಿವೈಸ್, ಆದ್ರಿಂದ ಇದೊಂದು ಗಿಫ್ಟ್ ಕೊಟ್ಟಿದ್ದೀನಿ. ಥ್ಯಾಂಕ್ ಯು. ಮಾತಲ್ಲಿ ಹೇಳ್ಬಿಟ್ರು ಅಷ್ಟು ತಗೊಂಡ್ರೆ ಕೊಡೋದು ಅಂತ. ಗೈಸ್, ಫೈನಲಿ ಬಂದು ಮೊಬೈಲ್ ಸೆಲೆಕ್ಟ್ ಮಾಡಿದ್ದಾಯ್ತು. ಮತ್ತೆ ಅದ್ರ ಜೊತೆಗೆ ನಾನು ಒಂದು ಐಪ್ಯಾಡ್ ಸೆಲೆಕ್ಟ್ ಮಾಡಿದ್ದೀನಿ ನಂದಕ್ಕೆ. ಅದು ಈವ್ನಿಂಗ್ ಅಷ್ಟೇ ನಮ್ಮ ಮನೆಗೆ ಬರುತ್ತೆ. ಆಮೇಲೆ ಇನ್ನೊಂದು ಅದು ಸರ್ಪ್ರೈಸ್, ನಿಮ್ಗೆ ಆದಷ್ಟು ಬೇಗ ಗೊತ್ತಾಗುತ್ತೆ ಅದ್ರ ಬಗ್ಗೆ. ಆಲ್ಮೋಸ್ಟ್ 5 years ಆಯ್ತಲ್ಲ? ಆಯ್ತು ಬಸ್, 5 years ಆಯ್ತು. 5 years ಆ ವಿಡಿಯೋ ಶಾರ್ಟ್ ಆಗ್ತೀನಿ ನೋಡಿ. ನಾವು 5 years ಆಗಿದೆ ಬಸ್. ಅವಾಗ ಹೆಂಗಿದ್ವಿ ನಾವಿಬ್ರು ಅಂತ ನೋಡಿ, ಆ ವಿಡಿಯೋ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಇವಾಗ ಅವರೆಲ್ಲ ಹೋಗ್ಬಿಟ್ಟಿದ್ದಾರೆ, ನಾವು ಇನ್ನೂ ಇಲ್ಲೇ. ನಮ್ಗೇನು ಏರ್ಪೋರ್ಟ್ಸ್ ಏನು ಗಿಫ್ಟ್ ಕೊಡಲ್ವಾ ಸರ್? ನಮ್ಮ ಫ್ರೆಂಡ್ಶಿಪ್ 5 ವರ್ಷ ಅಲ್ಲ, ನೀವು ನಮ್ಗೆ ಏನಾದ್ರು ಬೇರೆ ತರ 5 ವರ್ಷ ಆಗ್ತಿದೆ, ಏನ್ ಗಿಫ್ಟ್ ಇಲ್ವಾ ನಮ್ಗೆ? ನೋಡಿ ಆತರ ಖುಷಿಗೆ ಹಿಂಗೆ ಎತ್ತೆ ಅಷ್ಟೇ, ನಾ ತಗೊಳ್ಳಿ ಅಂತ ಕೊಡ್ಬೇಕು ನೀವು. ಆತರ ಇದ್ರೆ ಬೇರೆ ತರ ಇದು ನೋಡಿ, ಯೋಚನೆ ಮಾಡಿ. ಇನ್ನೂ ತುಂಬಾ ಯಾವುದೇ ಆಪಲ್ ಫೋನ್ ಬೇಕಿದ್ರೆ ವಿಸಿಟ್ ಮಾಡಿ ಮೊಬೈಲ್ ಪ್ಲಾನೆಟ್ನ. ಅಂಡ್ ಶೋರ್ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾರೆ. ಸ್ಯಾಮ್ಸಂಗ್ ಅಂತ ಹೆಸರು ಹೇಳಿದ್ರೆ ಬಂದು ಬೆಸ್ಟ್ ಪ್ರೈಸ್ 100% ನಾವು ಮಾಡ್ಕೊಟ್ಟಿದ್ದೀವಿ. ತುಂಬಾ ಜನ ಬಂದು ತಗೊಂಡೋಗಿದ್ದಾರೆ. ನೆಕ್ಸ್ಟ್ ಮತ್ತೆ ರಿಪೀಟ್ ಮಾಡ್ತಾ ಇದ್ದಾರೆ ನಮ್ಮ ಹತ್ರ. ಸ್ಯಾಮ್ಸಂಗ್ ಏನಾದ್ರು ಬೇರೆ ಹೇಳೋಣ, ಹೊಸ 2025 ಅಂತೇಳಿ, ಅವಾಗ ಇನ್ನೂ ಜಾಸ್ತಿ ಡಿಸ್ಕೌಂಟ್ ಕೊಡ್ತಾರೆ. ಹೌದು ಬಸ್. ಓಕೆ, ಥ್ಯಾಂಕ್ ಯು ಗೈಸ್. ಸೊ ಫೈನಲಿ ತೊಗೊಂಡಿದ್ದಾಯ್ತು, ಲೆಟ್ಸ್ ಗೋ. ಗೈಸ್, ಸೊ ಫೈನಲಿ ಕೇಕ್ ಬಂದಿದೆ. ಈಗ ಕೇಕ್ ಕಟ್ ಮಾಡಿಸಿ ನಮ್ಮ ಅಪ್ಪಗೆ ಗಿಫ್ಟ್ ಕೊಟ್ಟು ಆಶ್ರಮ ಕರ್ಕೊಂಡು ಹೋಗ್ಬೇಕು. ಬನ್ನಿ ಹೋಗೋಣ. ಗೈಸ್, ನಮ್ಮ ರೋಡಲ್ಲಿ ಯಾವತ್ತೂ ಇಲ್ದಿರೋ ಟ್ರಾಫಿಕ್ ಇವತ್ತು ನೋಡಿ. ಅಲ್ಲೆಲ್ಲರೂ ಕಾಯ್ತಿದ್ದಾರೆ ಕೇಕ್ ಕಟ್ಟಿಂಗ್ಗೆ, ಬಟ್ ನಾನು ಇನ್ನೂ ಇಲ್ಲೇ ಇದ್ದೀನಿ. ಗೈಸ್, ಮಸ್ತಾಗಿ ರೆಡಿ ಆಗಿದ್ದಾರೆ ಅಂದರೆ ನೋಡಿ, ನಿದ್ದೆ ಹೊಡಿತವ್ರು ನಮ್ಮ ಅಮ್ಮ. ನೋಡಿ, ಬರ್ಡೇ ಬಾಯ್ ನ್ಯೂಸ್ ಹಾಕ್ಕೊಂಡು ಹೆಂಗು ಮಲ್ಗೋರು ರಾಣಿ ಜೊತೆ ಪಾರ್ಟ್ನರ್ಶಿಪ್ಪಲ್ಲಿ. ಓ ಎದಳಿ ಬೇಗ ಬನ್ನಿ, ಬೇಗ ಬನ್ನಿ. ಗೈಸ್, ನೋಡಿ, ಇವಳು ಮಲ್ಕೊಂಡ್ಬಿಟ್ಟಿದ್ದಾಳೆ. ಸೀಮಾ ಸೋನು ಗಾಬರಿ ಆಗ್ಬಿಟ್ಲು. ಏ ಸೋನು, ಬಾ ಬೇಗ. ಏ ಕಮ್ಮಿಯಾ, ಲೇಟ್ ಹ್ಯಾಪೆಂಡಿಂಗ್. ಪ್ಲಾನ್ ಏನು ಅಂದರೆ, ನನ್ನ ಅಪ್ಪ ಸೆಲೆಕ್ಟ್ ಮಾಡಿದ್ದು ಆ್ಯಂಡ್ರಾಯ್ಡ್ ಫೋನ್. ಸೊ ಆ್ಯಂಡ್ರಾಯ್ಡ್ ಫೋನ್ದು ಒಂದು ಬಾಕ್ಸ್ ಇದೆ ನಮ್ಮ ಹತ್ರ. ಆ ಬಾಕ್ಸ್ನ ಫಸ್ಟ್ ನಾವು ಅಪ್ಪಂಗೆ ಕೊಟ್ಟು ಆಮೇಲೆ ಪಕ್ಕದಲ್ಲಿ ಐಫೋನ್ನ ಇಟ್ಬಿಡ್ತೀವಿ. ಐಫೋನ್ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ. ಗೈಸ್, ಒರಿಜಿನಲ್ ಫೋನ್ ಎಲ್ಲ ಇಟ್ಬಿಟ್ಟು ನಮ್ಮ ಟೀಮ್ ಅದೇ ಮೊನ್ನೆ ಮಾಸ್ಕ್ ಹಾಕ್ಕೊಂಡಿದ್ನಲ್ಲ ಅವನು. ಗೈಸ್, ಸೊ ಈಗ ಆ್ಯಂಡ್ರಾಯ್ಡ್ ಬಾಕ್ಸಲ್ಲಿ ಆ್ಯಂಡ್ರಾಯ್ಡ್ ಒಂದು ಫೋನ್ ಇಟ್ಬಿಟ್ಟು ಓಪನ್ ಮಾಡ್ಸೋಣ. ಮತ್ತು ಇನ್ನೊಂದು ಐಫೋನ್ದು ಖಾಲಿ ಸಾಕ್ಸ್ ಇಟ್ಟಿದ್ದೆ ನಾನು, ಅದ್ರ ಬದಲು ಫೋನೇ ಇಟ್ಬಿಡೋಣ ಅಂತ. ಒಂದು ಫೋನ್ ಇಟ್ಬಿಟ್ಟು ನಾವು ಅಪ್ಪ ಸ್ವಿಚ್ ಆಫ್ ಮಾಡ್ರೆ ಓಕೆನಾ? ಇನ್ನೊಂದು ಐಫೋನ್ ಬಾಕ್ಸಲ್ಲಿ ಖಾಲಿ ಬಾಕ್ಸಲ್ಲಿ ಏನಾದರೂ ಇಡೋಣ. ನಮ್ಮ ಅಪ್ಪ ಪ್ರಕಾರ ನಾವು ಬರೀ ಆ್ಯಂಡ್ರಾಯ್ಡ್ ಫೋನ್ ತಂದಿರೋದು ಅವ್ರಿಗೆ. ಮಗ ಇದ್ರಲ್ಲಿ ಏನು ಇಡೋದು ಮಗ? ನಿನ್ನ ಫೋನ್ ಕೊಟ್ಬಿಡಿದ್ರೆ ಹೇಳೋಕ್ಕೆ. ನಾನು ದೊಡ್ಡದಾಗಿರೋದು ಫೋನ್ ಇದೆ, ತಡಿ ಮಗ ತಗೋದು. ಐಫೋನ್ ಬಾಕ್ಸಲ್ಲಿ ಒಂದು ಈ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಇದರೊಳಗೆ ಒಂದು ಐಫೋನ್ 7 ಇಟ್ಬಿಟ್ಟು ಬಾಕ್ಸ್ಗಳು ಹಾಕ್ಬಿಟ್ಟು ಹೋಗೋಣ ಬನ್ನಿ. ಲೆಟ್ಸ್ ಗೋ. ಮಗ, ಇದನ್ನು ಏನು ಮಾಡಬೇಕು ಗೊತ್ತಾ? ನನ್ನಪ್ಪ ಈ ಬಾಕ್ಸ್ನ ತೆಗಿಬೇಕಾದ್ರೆ ಇದನ್ನು ಅವ್ರ ಪಕ್ಕ ಇಡಬೇಕು, ಯಾರಾದರೂ ಒಬ್ಬರು. ಓಕೆನಾ? ಇದು ಹಿಂಗೆ ತೆಗಿಬೇಕಾದ್ರೆ ಹಿಂಗೆ ನೋಡಿದ್ರೆ ಐಫೋನ್ ಇರಬೇಕು, ಅದು ಪ್ಲ್ಯಾನ್. ಬನ್ನಿ, ಒರಿಜಿನಲ್ಲು ನನ್ನ ಕೈಯಿಂದ ಕೊಡ್ತೀನಿ. ಅದನ್ನು ನಿಮ್ಮ ಜೋಬಿಗೆ ಬೇಡ, ನಿನ್ನ ಜೋಬಲ್ಲಿರಲಿ. ನೋಡಿ, ಕ್ರೀಮ್ ಟಾಪ್ನೇ ಅವರು ಕೇಕ್ ಕಳಿಸಿದ್ದಾರೆ. ಕ್ರೇಜಿಯಾಗಿ ಮಾಡಿದ್ದಾರೆ ನೋಡಿ. ಇದು ನಮ್ಮ ಅಪ್ಪಗೆ ಕ್ಯಾಮ್ರಾ ಇಷ್ಟ. ನಮ್ಮ ಅಪ್ಪ ಫೋಟೋಗ್ರಾಫರ್ ಅಲ್ವಾ? ನೋಡಿ, ಸಕ್ಕತ್ತಾಗಿದೆಯಲ್ಲ? ಸೂಪರ್ ಆಗಿದೆ. ಕ್ಯಾಮ್ರಾ ಫೋಟೋ ಹಿಡಿಯೋಣ ಒಂದು.
ಸಖತ್ತಾಗಿದೆ. ಟೇಸ್ಟ್ ಹೆಂಗಿದೆ ನೋಡೋಣ ಬನ್ನಿ. ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ. ಹ್ಞೂ ನಮ್ಮ ಡ್ಯಾಡಿ. ಏನು ತಪ್ಪು ಕಂಡಿದ್ಯಾ? ಏನು ಏನು ಹಿಂಗಿತ್ತವ್ರೆ? ರೆಡ್ ಇಟ್ಟು ಅದು ಕಾಲರ್ ನೋಡಪ್ಪ. ವಾಹ್, ಕಟ್ಟಿಂಗ್ ನೋಡು, ಎಷ್ಟು ಕೂದಲೆಲ್ಲ ಕಟ್ಟಿಂಗ್. ಹಾಂ ನಮ್ಮ ಅಪ್ಪ ಕೂದಲು ಮಾಡಿಬಿಟ್ಟಿದ್ದಾರೆ. ಅಲ್ಲ, ಇದು ಹಿಂದೆ ನೋಡು, ಇಲ್ಲಿ ಇನ್ನು ಹಿಂದೆ ನೋಡು. ಇಲ್ಲಿ ತಕ್ಕಲು ಮಾಡಿಬಿಟ್ಟಿದ್ದಾರೆ. ಗಾಯ್ಸ್, ನಾವು ಅಪ್ಪ ಬರ್ಡೇಗೆ ನಾವು ಕೇಕ್ ತಂದಿಪ್ಪ. ನೋಡಿದ್ರೆ ಕೇಕ್ ನೀವು ಕೇಕ್ ನೋಡಿದ್ರ? ಏನಿರ್ಬೋದು ಕೇಕ್ ಮೇಲೆ? ಏನೂ ಗೊತ್ತಾಗಿಲ್ಲಪ್ಪ ನನಗೆ. ಏನಿರ್ಬೋದು? ನಾನು ಕ್ಯಾಮ್ರಾ ಇರ್ಬೋದು. ಎಂಡ ಹೊಡಿತಾರೆ ಅಂದ್ರೆ. ಇಲ್ಲಿ ನೋಡಿ, ಇಲ್ಲಿ ಮಿರರ್ ಕಾಣ್ತಾ ಇದೆಯಲ್ಲ. ಕಟ್ ಮಾಡಿ. ಸೂಪರ್ ಅಮ್ಮ, ಚೆನ್ನಾಗಿದ್ಯಾ? ನೋಡಿ ನಿಮ್ಮ ಕೂದಲು ಮಾಡಿದ್ದಾರೆ. ಸೂಪರ್. ಇದೆಯಲ್ಲ ಕೂದಲು ಆಲ್ರೆಡಿ. ನಿನ್ನೆ ಕೂದಲು ಮಾಡ್ಸೊಂಬಂದಿಲ್ವಾ? ಓಕೆ, ಹಿಂದೆ ಇಲ್ಲಪ್ಪ, ಹಿಂದೆ ಇಲ್ಲ, ಇಲ್ಲೂ ಇಲ್ಲ. ತುಂಬಾ ಫೋಕಸ್ ಮಾಡಿದ್ದಾರೆ ನೇಹಾ ಅವರು. ಹೌದು, ಗಂಡ ಹೆಂಡತಿ ಪಕ್ಕ ಕೂರ್ಬೇಕು ಕೇಕ್ ಕಟ್ ಮಾಡ್ಬೇಕಾದ್ರೆ. ಕೂತ್ಕೊಳ್ಳಿ ಅಲ್ಲಿ. ದೊಡ್ಡ ಚಾಕು ತಂದಿರಲ್ಲ. ಹಾಯ್ ಗಾಯ್ಸ್, ಸೂಪರ್ ಆಗಿದೆ. ಕ್ಯಾಮ್ರಾ ಇದೆಲ್ಲ ಇದೆ, ಕಟ್ ಮಾಡಕ್ಕೆ ಮನಸ್ಸು ಬರ್ತಾ ಇಲ್ಲಲ್ಲ, ಅಷ್ಟು ಚೆನ್ನಾಗಿದೆ. ನಾನು ಮಾಡ್ಬಿಡ್ಲಾ? ಮಾಡಿ. ಕ್ಯಾಂಡಲ್ ಎಲ್ಲ ಬೇಡ ಅಂತೇಳಿ ನಾನು ಕೇಕ್ ತಗೊಂಡಿದ್ದೀರಿ. 2 1 ಸ್ಟಾರ್ಟ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಡಿಯರ್ ಕಿಡ್. ತಕ್ಲು ಕಿರಣ್ ಅಂತ ಅವ್ರೆ ಪಪ್ಪ. ಕೇಕ್ ಕೊಡಲ್ಲ ಅವಳಿಗೆ ಹಂಗಂದ್ರೆ. ತಕ್ಲು ಕಿರಣ್ ಅಂತೆ. ರೀಸನ್ ಸಿಗುತ್ತಲ್ಲ ನಿಮ್ಗೆ? ಕೊಡ್ಸಿ, ಆಯ್ತು ಬೇಡ, ಮನ್ಸಲ್ಲಿ ಇರುತ್ತೆ ಗೊತ್ತು. ತಿನ್ಸಿ. ಅಲ್ಲ, ನಾಚಿಕೆ ನೋಡು, ನಾಚಿಕೆ. ವಯಸ್ಸು ನನಗೆ 18 ಸೋನಮ್ಮ ಎಷ್ಟು ತೊಳಪ್ಪ ಸೋನಮ್ಮ. ಸಾಯಿಲ್ದು ನೀನೇ ತಿಂದ್ಬಿಡು. ಸಾಯಿಲ್ ಇಲ್ಲ ಗೈಸ್, ತುಂಬ ಇಲ್ಲ. ಯಾ ಕೇಕ್ ಇಟ್ಲಾದ್ರೆ ಬಿಡ್ತಾನ. ಕ್ಯಾಮ್ರಾ ಕಟ್ ಮಾಡಲ್ಲಪ್ಪ ನಾನು. ಕಟ್ ಮಾಡಿ ನೋಡಿ, ಏನಿದೆ ಕ್ಯಾಮ್ರಾ ನೋಡಿ. ಸಾಯಿಲ್ದು ಇದು ತಗೊಳ್ಳೋ. ಸಾಯಿಲ್ದು ಏನಿರುತ್ತೆ? ಕ್ಯಾಮ್ರಾ ಕಟ್ ಮಾಡಿ. ಬೇಡ ಬಿಡಿ, ಬೇಡ, ನಂಗೆ ಮನ್ಸು ಒಂಥರ ಕ್ಯಾಮ್ರಾ ಕಟ್ ಮಾಡಕ್ಕೆ ಮನಸ್ಸಿಲ್ಲ. ನನ್ನನ್ನು ಕಟ್ ಮಾಡ್ಕೊತೀನಿ. ಬೀಟ್ರೂಟ್ ಫ್ಲೇವರ್ ಕೇಕ್ ಅಂತೆ. ಕಲರ್ ನೋಡಿದ ತಕ್ಷಣ ಬನ್ನಿ ಕೂತ್ಕೊಳ್ಳಿ, ನಿಮಿಷ ಕೂತ್ಕೊಳ್ಳಿ, ಕೈ ಎಲ್ಲ ಟಿಶ್ಯೂ ಹೊಡ್ಸ್ಕೊಳ್ಳಿ. ನಿಮ್ಗೆ ಗಿಫ್ಟ್ ಕೊಡೋದಿದೆ. 56 ಇಯರ್ಸ್. ಹೌದಾ? ಹಾಫ್ ಸಂಚಿ ಗೈಸ್, ನಮ್ಮ ಅಪ್ಪಗೆ 56 ಇಯರ್ಸ್ ಅಂತೆ. ಲಾಸ್ಟ್ ವರ್ಷ ನಮ್ಮ ಅಮ್ಮಗೆ ದಗ ಅಂತಿದೆ ಗಿಫ್ಟ್ ನೋಡಿ. ಕೂತ್ಕೊಳ್ಳಿ ಏನದು ಗೈಸ್. ಕೇಕ್ ಹಿಂಗೆ ಇಟ್ಬಿಟ್ಟು. ಸೊ ಲಾಸ್ಟ್ ವರ್ಷ ನಮ್ಮ ಅಪ್ಪಂಗೆ ನಾನು ಒಂದು ಗೋಲ್ಡ್ ಚೈನು, ಒಂದು ಗೋಲ್ಡ್ ರಿಂಗ್ ಕೊಡ್ತಿದ್ದೆ. ಎಸ್. ಈ ವರ್ಷ ನಮ್ಮ ಅಪ್ಪ ನನಗೆ, ನಾನು ಕೇಳಿದೆ ಏನು ಬೇಕು ಅಂತ, ಅವ್ರು ಆಪ್ಷನ್ ಚೂಸ್ ಮಾಡಿದ್ದು ಒಂದು ಆಂಡ್ರಾಯ್ಡ್ ಫೋನ್. ಐಫೋನ್ ಹೇಳಿದ್ದೆ, ಆಕ್ಚುಲಿ ಐಫೋನ್ ಹೇಳಿದ್ದು. ನೀವು ಚೂಸ್ ಮಾಡಿದ್ದಲ್ಲ. ಐಫೋನ್ ಸ್ವಲ್ಪ ಲೇಟ್ ಆಗುತ್ತೆ ಬರೋಕೆ. ಸದ್ಯಕ್ಕೆ ಬರ್ತಡೇ ಖಾಲಿ ಹಾಕಿರೋದು ಅಂತ ಸುಮ್ಮನೆ ಅದು ಹೇಳಿದ್ದು. ಇವಾಗ ನೆಕ್ಸ್ಟ್ ಐಫೋನೇ. ನಮ್ಮ ಅಪ್ಪಗೆ ಆಂಡ್ರಾಯ್ಡ್ ಫೋನ್ ಬಂದಿದೆ. ಥ್ಯಾಂಕ್ ಯು. ಬನ್ನಿ ಈ ಕಡೆ. ಕೂತ್ಕೊಳ್ಳಿ, ತೆಗೀರಿ ಈ ಕಡೆ ಅಂತ. ಬಾ ಹೋಗ್ಲಿ. ಓಹೋ, ಅದು ಸ್ಟಾಪ್ ಕಟ್ ಬಾ ಹೋಗಿ ಅಂತ ಬರಬೇಕು. ಏನು ಕಳಿತಪ್ಪೇನು? ಕಮಾನ್. ವಾವ್ ಪಪ್ಪಾ, ಕಂಗ್ರಾಚುಲೇಷನ್. ಹೊಸ ಆಂಡ್ರಾಯ್ಡ್ ಫೋನ್. ಮಮ್ಮಿ ಕಾಲಿದ ಅಂತ ಬೇರೆ ಕೇಳ್ತಾಳೆ. ಸೂಪರ್ ಕಣ. ನನ್ನ ಫೇವ್ರೇಟ್ ಕಲರ್ ಬೇರೆ. ಇಲ್ಲ, ಇದು ಚಂದ್ರ ಫೋನ್. ಇದು ಚಂದ್ರ ನಿನ್ ಫೋನ್. ಪ್ರಾಂಕ್ ಆದ್ರೂ ಆಯ್ತು ಬಿಡಿ, ಸದ್ಯಕ್ಕೆ ಇದನ್ನ ಇದೆ ಅಲ್ಲ. ಪ್ರಾಂಕ್ ಆದ್ರೂ ನಾವು ಅಪ್ಪ ಪ್ರಾಂಕ್. ಇದ್ರ ವ್ಯಾಂಡ್ರಿಗೇನ್ ಮಾಡಿಟ್ಟಿರಪ್ಪ. ಇದ್ರೊಳಗಡೆ ಯಾವ್ದಾರು ಹಳೆ ಫೋನ್ ಇಟ್ಟಿರ್ತಾನೆ. ಸೂಪರ್ ಕಣ. ಇದು ಸೋನು ಫೋನ್. ನಿನ್ ಫೋನ? ನಿಂದು ಈ ಥರದ್ದು ಇಲ್ಲಲ್ಲಮ್ಮ. ಇಲ್ಲ, ನಿಮ್ದೇಪ್ಪ, ನಿಮ್ಗೆ ಹೊಸ ಬ್ರ್ಯಾಂಡ್ ಇರೋದು ಇದು. ನಿಮ್ಗೆ ತಂದಿದ್ದು. ಇಲ್ಲ, ಹೊಸ. ಸೋನು ನೀನು ಬೇರೆ ಕಲರ್ ಇದ್ದಿದ್ದಲ್ಲ. ಮತ್ತೆ ಇದ್ಯಾವ ಕಲರ್? ಏನೋ ಇದು ನನಗೆ ಕನ್ಫ್ಯೂಸ್ ಮಾಡ್ತಾ ಇದ್ರಲ್ಲೋ. ಇದು ನಂದು ಪಾಪ. ನಿಂದ
ಇದು ಎಸ್ 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 ಇದು ಇವಾಗ ನೀವು ರಿಮೂವ್ ಮಾಡೋದು. ಫೈನಲಿ ಗೈಸ್ Yay! ಅಪ್ಪಗೆ ಐಫೋನ್ ಬಂತು. ಏಯ್ ಗುರು ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಇದು. ಸೂಪರ್ ಆಗಿದೆ. ನಾನು ಭಾಳ ಪ್ರೀತಿಯಿಂದ ನೋಡ್ಕೊತೀನಿ. ಇದನ್ನ ಯಾರು ಮುಟ್ಬೇಡಿ, ದಯಮಾಡಿ ಯಾರು ಮುಟ್ಬೇಡಿ. ಯಾರಿಗೆ ಹೇಳ್ತಾ ಇದ್ದೀರಾ ಹೇಳಿ ಫಸ್ಟ್, ಯಾರಿಗೆ ಹೇಳ್ತಾ ಇದ್ದೀರಾ? Guys, ಇಲ್ಲಿ ಗುಣಗ್ತಾ ಇದಾರೆ ಒಬ್ರು, ಅವ್ರದ್ದು ಬಗ್ಗೆ ಆಮೇಲೆ ಮಾತಾಡೋಣ. ತೆಗೀರಿ ಬೇಗ. ಓಕೆ ಓಕೆ ಹಿಂದ್ಗಡೆ ತೆಗೀರಿ. ವಾವ್, ನೈಸ್ ಕಲರ್. ಸೂಪರ್ ಫೈನಲಿ ಗೈಸ್ ತೆಗೀರಿ, ಕವರ್ ತೆಗೀರಿ. ಸೂಪರ್. ಐಫೋನ್ ಬಂತು. ಎಲ್ಲೋದು ಸೆಲ್ಫಿ. ಏ ಚಕ 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 ಫೋಟೋಗಳು ತೆಗಿತೀವಿ. ಫೋಟೋ ಕ್ಯಾಮ್ರಾ ಇದನ್ನ ತೆಗಿತೀನಿ ಫಸ್ಟ್ ಸ್ಟಾರ್ಟಿಂಗು. ಆನ್ ಮಾಡ್ಬಿಟ್ಟು ಫೋನ್ ಹಿಡಿತಾ ಇದ್ದಾರೆ ಫೈನಲಿ. ಗೈಸ್ ಈಗ ಐಫೋನ್ ತಂದಿರೋದಕ್ಕೆ ಮನ್ಸಿನ ಮಾತುಗಳು ಕೇಳೋಣ ಒಬ್ಬೊಬ್ಬರದೇ. ಏನ್ ಅನಿಸ್ತಾ ಇದೆ? ಏನ್ ಹೇಳೋದು, ಖುಷಿ ಆಗ್ತಾ ಇದೆ. ಅಲ್ಲ ಅವ್ರು ಯಾವತ್ತು ಪಾಪ ಫೋನ್ ಅಂತ ಇದ್ರು. ಅವ್ರು ಇವ್ರು ಇರಿ ಒಂದ್ ನಿಮಿಷ. ಫೋನ್ ಇರ್ಲಿಲ್ಲ, ಹುಷಾರ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕಂದ್ರೆ ತುಂಬಾ ಫೋನ್ಗಳು ಹಾಳು ಮಾಡ್ಬಿಟ್ರು, ಇದೊಂದ್ ಚೆನ್ನಾಗಿ ನಮ್ಮ ಅಪ್ಪ ತುಂಬಾ ಫೋನ್ಗಳನ್ನ ಕಳ್ದಾಕ್ಬಿಟ್ಟಿದ್ದಾರೆ. ಕಳ್ದಾಕಿದ್ದಾರೆ. ಇನ್ನೇನ್ ಐಫೋನ್ ಇದು ಬರ್ಬೇಕಿತ್ತು. ಈಗ ಅವ್ರ ಕೈಗೆ ಐಫೋನ್ ಫೋನ್ ಇದು ಬರ್ಬೇಕಿತ್ತು. ಇದು ಅಲ್ಲ ಇದು ಬರ್ಬೇಕು, ಇದ್ದಿದ್ದು ಹೇಳ್ತಾ ಇದೀನಿ. ನನ್ನ ಐಫೋನ್ ಕಳ್ದಾಗಿದ್ದೆ ಅಂಕಲ್. ನಮ್ಮ ಅಪ್ಪ. ಸೊ ಈಗ ಅದನ್ನ ನಮ್ಮ ಅಪ್ಪ ಕೊಟ್ಬಿಡ್ತಾರ, ಏನ್ ಬೇಕಾ ಕೊಟ್ಬಿಡ್ತಾರ. ನೋಡೋಣ ಮನ್ಸು ನಮ್ಮ ಅಪ್ಪನ ಹೆಂಗಿದೆ ಅಂತ. ಜೀವನನೇ ಕೊಟ್ಟಿದ್ದೀನಿ ಅಂತ. ಇದು ಯಾವ ಫೋನ್ ಕೊಟ್ಬಿಡ್ತೀರಾ ಈಗ ಇದನ್ನ? ತಗೊಳ್ಳ. ಅಯ್ಯೋ ಅಷ್ಟೇ ತಾನೆ. ಸರಿ ಗಾಯ್ಸ್, ಇನ್ಮೇಲೆ ಈ ಮಾತು ಹೇಳಿದ್ಮೇಲೆ ನನ್ಗೆ ಫೋನು. ಓ ಅಷ್ಟೇ ತಾನೆ. ಅವ್ರಿಗೆ ಬರೋ ಅದು ಇವ್ರು ಹೇಳೋದಕ್ಕೂ ಅವ್ರಿಗಿರೋ ಆಸೆದಕ್ಕೂ. ತಗೋ ಅದಕ್ಕೇನ. ಅಯ್ಯೋ ಸರಿ, ಇವತ್ತು ಒಂದ್ ದಿವಸ ಬರ್ಡೇ ಯೂಸ್ ಮಾಡ್ಲಿ, ನಾಳೆ ನನಗೆ ಐಫೋನ್ ಇಲ್ಲ. ಆದ್ರೂ ಪಾಪ ನಮ್ಮ ಅಮ್ಮ ಫೋನ್ ನಮ್ಮ ಅಪ್ಪ ತಗೊಂಡು ಕಳ್ದಾಕ್. ಇಲ್ಲ ತುಂಬಾ ಫೋನ್ಗಳು ಸುಮ್ಮನೆ ಅನ್ಬಾರ್ದು. ಇಂಥ 10 ಫೋನ್ ಕೊಡ್ಸಿದ್ರು ಕಡಿಮೆನೆ ಪಾಪ ಅವಳಿಗೆ. ಅವ್ಳು ದುಬೈಯಿಂದ ಎಷ್ಟು ಫೋನ್ ಕೊಡ್ತಿತ್ತು ಅದು ಎಲ್ಲ ನಾನು ಹಾಳು ಮಾಡಿದ್ದೀನಿ. ಅದು ಅವಾಗ್ಲೇನೆ ಒಳ್ಳೊಳ್ಳೆ ಕಾಸ್ಟ್ಲಿ ಫೋನ್ಗಳು ಇವ್ಳು ಕೊಡ್ತಿದ್ದು. ಪಾಪ ನಾನು ಆಚೆ ಹೋಗ್ತೀನಿ ಅಂತ ಹೇಳಿ ಫಂಕ್ಷನ್ಗಳಿಗೆ ಹೋಗ್ತಿದ್ನಲ್ಲ, ಅವಳ ಫೋನ್ ನನಗೆ ಕೊಡ್ತಾ ಇದ್ಲು. ಮತ್ತು ಅದಕ್ಕೆ ನಾನು ಚಿರಋಣಿ. ಇರಲಿ, ಆದರೂ ಇವತ್ತು ಒಂದು ದಿವಸ ಯೂಸ್ ಮಾಡಿ ನಾಳೆಯಿಂದ ಅವ್ಳು ಕೊಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ. ಬೇಡ, ಒಳ್ಳೆಯವ್ರಾಗ್ಬೇಕು, ಜಾಸ್ತಿ ಒಳ್ಳೆಯವ್ರಾಗ್ಬೇಕು. ಅದೇ ಅದಕ್ಕೆ ಹೇಳ್ತಾರೆ. ಇವ್ರು ಒಳ್ಳೆಯವರಾಗಿಲ್ಲ, ಜಾಸ್ತಿ ಒಳ್ಳೆಯವರಾಗಿ ನೀವು ಫೋನ್ಗಳು ಕೊಟ್ಬಿಟ್ಟಿದ್ದಾರೆ. ನೀವು ಒಳ್ಳೆಯವರಾಗಿರಿ, ಜಾಸ್ತಿ ಒಳ್ಳೆಯವರಾಗಿ ನೀವು ಫೋನ್ ಕೊಡಬೇಡಿ. ಫೈನಲಿ ಬನ್ನಿ ಈಗ ಆಶ್ರಮಕ್ಕೆ ಹೋಗೋಣ. ಸೂಪರ್. ಲಾಸ್ಟ್ ಟೈಮ್ ಗಿಂತ ಚೆನ್ನಾಗಿದ್ಯಾ? ಸೂಪರ್. ಲಾಸ್ಟ್ ಟೈಮ್ ಗೋಲ್ಡ್ ಚೈನ್ ಗೋಲ್ಡ್ ರಿಂಗ್, ಈ ಸರಿ ಐಫೋನ್. ನೆಕ್ಸ್ಟ್ ವರ್ಷ ಏನ್ ಬೇಕು? ಸೂಪರ್. ನೆಕ್ಸ್ಟ್ ವರ್ಷ ಹೇಳ್ತೀನಿ, ನನ್ನ ಮಗನ ಮೊಮ್ಮಗ ಬೇಕು. ಅಷ್ಟು ಮದುವೆ ಮಾಡ್ಬೇಕು, ಹಂಗೆ ಮಾಡ್ಬಿಟ್ಟು ಅದೇ ಮೊಮ್ಮಗನಿಗೆ ಬೇಗ ಮದುವೆ ಆಗ್ಲಿ ಅಂತ ಇರ್ತಾರೆ. ಬನ್ನಿ ಹೋಗೋಣ. ಲೆಟ್ಸ್ ಗೋ. ಮಗ ಏನಾದ್ರು ಆಂಟಿಗೆ ಒಂದು ತರ್ಬೋದಿತ್ತು. ಐಪ್ಯಾಡ್ ಗೈಸ್, ಸೊ ಫೈನಲಿ ಕೇಕ್ ಕಟ್ಟಿಂಗ್ ಆಯಿತು. ಈಗ ನಾವು ಅಪ್ಪನ ಕರ್ಕೊಂಡು ಆಶ್ರಮಕ್ಕೆ ಹೋಗ್ಬೇಕು. ಬಿಕಾಸ್ ನಿನ್ನೆ ಚಿಟ್ಟಲ್ಲಿ ಅವ್ರು ಆಶ್ರಮ ಅಂತ ಎತ್ತಿದ್ರು. ಅಲ್ಲಿ ಎಲ್ಲ ಸೆಟ್ಟಿಂಗ್ ಆಗಿದೆ, ಎಲ್ಲ ರೆಡಿ ಆಗಿದೆ. ಅವ್ರಿಗೆ ಮಕ್ಕಳಿಗೆ ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡಿದ್ದೀವಿ. ಅದನ್ನ ಹೋಗಿ ನಾವು ಅಪ್ಪ ಕೈಯಲ್ಲಿ ಹಂಚಿಸ್ಬಿಟ್ಟು ವಾಪಸ್ ಬರೋಣ. ಲೆಟ್ಸ್ ನೋಡಿ ಗೈಸ್, ನಾವು ಅಪ್ಪ ಫೋಟೋ ತೊಗೊಳ್ತಿರೋದು ಐಫೋನ್ ತೋರಿಸ್ಬಿಟ್ಟು. ಗೈಸ್, ಆಶ್ರಮ ಕೊಟ್ಟಿದ್ದೀವಿ. ಇಲ್ಲಿಂದ 17 ಕಿಲೋಮೀಟರ್ ಇದೆ, 46 ನಿಮಿಷ. ಲೆಟ್ಸ್ ಗೋ ಅಪ್ಪ. ಈಗ ನಿಮ್ದು ಒಂದು ಆಶ್ರಮ ಬ್ಯಾಲೆನ್ಸ್ ಇದೆ, ಮತ್ತೆ ಡಿನ್ನರ್ ಬ್ಯಾಲೆನ್ಸ್ ಇದೆ. ಡಿನ್ನರ್ ಯಾವಾಗಾದ್ರು ಬೇರೆ ದಿನ ಮಾಡೋಣ, ಬಟ್ ಆಶ್ರಮ ಮುಗಿಸ್ಕೊಂಡ್ ಬರೋಣ. ಲೆಟ್ಸ್ ಗೋ. ಹೇಳಿ ನಿಮ್ಮ ಫೋನು ಪಾಕೆಟ್ ಅಲ್ಲಿ ಇದೆ, ಸಿಮ್ ಇಲ್ಲ ಏನಿಲ್ಲ, ಆದ್ರೂ ಸುಮ್ಮನೆ ಜೇಬಲ್ಲಿ ಅಲ್ಲಿ ಇಟ್ಕೋಬಾರ್ದು. ಯಾಕೆ ನಿಮ್ಗೆ ಯಾಕೆ ಅಷ್ಟು ಆಸೆ ಬ್ಯಾಕ್ ಕೇಸ್ ಬಗ್ಗೆ ಎಲ್ಲ? ಎಕ್ಸ್ಪೀರಿಯನ್ಸ್ ಅಪ್ಪ. ನೋಡಿ ಫೋನ್ ನಾವಪ್ಪ ಹೆವಿ ಫೋನ್ ಕಳ್ದಾಕಿದ್ದಾರೆ, ಹೆವಿ ಫೋನ್ ಡ್ಯಾಮೇಜ್ ಮಾಡಿದ್ದಾರೆ. ಎಷ್ಟು ಅಂದ್ರೆ ಲೆಕ್ಕ ಹಾಕಿರೋ ಒಂದು ಯಾವ್ದಿಟ್ರು ಮೊಬೈಲ್ ಅಂಗಡಿ, ಒಂದು ಮೊಬೈಲ್ ಅಂಗಡಿ ಇಡುವಷ್ಟು ಫೋನ್ ಡ್ಯಾಮೇಜ್ ಮಾಡಿದ್ದಾರೆ. ಅವ್ರ ಬಾಯಲ್ಲೇ ಕೇಳಿ ನೀವೇ. ತುಂಬಾ ಫೋನ್ಗಳು. ಏನಕ್ಕೆ ಹಾಳು ಮಾಡಿದ್ದೀರಾ ಫೋನ್ ನೀವು? ಹಾಳು ಮಾಡಿದಂದ್ರೆ ಒಂದೊಂದ್ಸರಿ ಕಳೆದೋಗೋದು, ಏನಕ್ಕೆ ಕಳ್ದೋಗುತ್ತೆ? ಒಂದೊಂದ್ಸರಿ ಕೋಪ ಬಂದಾಗ ಎಷ್ಟು ಹೊಡೆದಾಕ್ಬಿಟ್ಟಿದ್ದೀನೋ ನೋಡಿ. ಕೋಪ ಎಲ್ಲಿಂದ ಬಂದಿರೋದು ನನಗೆ ಅಂದ್ರೆ, ಇಲ್ಲ ಕೋಪ ನನಗೆ ಕೋಪ ಇಲ್ಲ ಗೈಸ್, ನನಗೆ ಕೋಪ ಇಲ್ಲ. ನಾನು ತುಂಬಾ ಕಾಮ್ ಪರ್ಸನ್. ನಮ್ಮ ಮನೇಲಿ ಸಾಯಿಲ್ಗೆ ಎಲ್ಲಿಂದ ಬಂದಿರೋದಂದ್ರೆ ಇಲ್ಲಿಂದಾನೆ. ಬೇಗ ಮುಖದ ಮೂಗ್ ಮೇಲೆ ಎಲ್ಲಾದ್ರ ಮೇಲೂ ಕೋಪ ಅವನಿಗೆ. ಸರಿಯಾಗಿ ಕೋಪ ಇದೆ ಅವನಿಗೆ. ಮಾತಾಡ್ರ ಅಂತಾನೆ. ಬ್ಲಾಗಲ್ಲಿ ಸೈಲೆಂಟ್ ಆಗಿರ್ತಾನೆ. ಯೋಗ ಮಾಡಿಸ್ತೀನಿ, ಸರಿ ಆಗ್ತದೆ. ಬನ್ನಿ ಈಗ ಆಶ್ರಮದಲ್ಲಿ ಹೋಗಿ ಮಕ್ಳಿಗೆ ಏನ್ ಅರೇಂಜ್ ಮಾಡಿದೀವಿ ಅಂತ ನೋಡಿ ಅಂಡ್ ಅವ್ರಿಗೆ ಹಂಚ್ಬಿಟ್ಟು. ಅದೇ ಆಶ್ರಮ ಇದೆ, ಬೇರೆ ಅದೇ ಸೇಮ್. ನಮ್ಮ ಹತ್ರ ಐಫೋನ್ ಇತ್ತು ಪಾಪ.
ನಾನು ಖುಷಿಯಾಗಿದ್ದೀನಿ. ಬಬ್ಲು ಅದು ನಂಬರ್ ಸಿಕ್ಲೇ ಇಲ್ವಾ? ಅದು ಸಿಗುತ್ತೆಪ್ಪ ಲೊಕೇಶನ್ ತೋರಿಸಿದ್ದೆ. ಹೆಂಗ್ ಸಿಗುತ್ತೆ ಹೇಳಿ? ಅಲ್ಲ ಲೊಕೇಶನ್ ಹೇಳ್ತೀರಲ್ಲ ನೀನು. ಅಲ್ಲ ಈಗ ಅದಕ್ಕೆ ಯಾರು ಹೇಳ್ತೀರಾ ಕಳ್ದಾಕಿದ್ದಕ್ಕೆ ನೀವು? ಅಲ್ಲ ಕೊಡಿಸ್ತೀನಿ ತಗೋ, ಅದಕ್ಕೇನು. ಅಲ್ಲ ನಿಮ್ಮ ಹೆಂಡತಿಗೆ ಯಾರು ಹೇಳ್ತೀರಾ? ಅವಾಗಲೇ ಹೇಳಿಲ್ಲ, ನಾ ಹೆಸರು ಹೇಳ್ಬೇಕು. ಇನ್ನೊಂದ್ಸರಿ ಹೇಳಿ ಆದ್ರೂ. ಸಾರಿ ಹೇಳ್ಬೇಕಷ್ಟೇ, ಇಲ್ಲ ಇದನ್ನೇ ಕೊಡ್ಬೇಕು. ಈಗ ಎರಡರಲ್ಲಿ ಡಿಸೈಡ್ ಮಾಡಿದ್ದೀರಾ? ಅಂತ ಕಲ್ಮನ್ಸನ್ ಅಂತಲ್ಲಪ್ಪ. ಸಾರಿ ಡಿಸೈಡ್ ಮಾಡಿದ್ದೀರಾ ಕೊಡೋದ್ ಬಿಟ್ಟು? ಸಾರಿನೇ ಹೇಳ್ಬೇಕಷ್ಟೇ. ನಿಮ್ಗೇನ್ ಅನ್ಸುತ್ತೆ ಈಗ? ಒಂದ್ ಕೆಲಸ ಮಾಡೋ, ಒಂದ್ ಕೆಲಸ ಮಾಡೋ, ನೆಕ್ಸ್ಟ್ ಇಯರ್ ಏನ್ ಮಾಡ್ತೀವಿ ಗೊತ್ತಾ? ಎರಡು ಜೊತೆಗೆ ಕಪಲ್ ಫೋನ್ ಬರ್ತದೆ ಗೊತ್ತಾ? ಐಫೋನ್ ಕಪಲ್ ಫೋನ್. ಈಗ ಇದು ಕೊಡಲ್ಲ ಹಂಗಂದ್ರೆ? ಯಾವ್ದು ಇದು ಅಲ್ಲ, ಈಗ ತಗೊಂಡೆ ಕೊಡ್ತೀನಿ. ಇದೆಲ್ಲ ಸಾಕು, ಖುಷಿ ಇರೋದ್ರಲ್ಲಿ ಖುಷಿ ಪಡಿ. ಕಪ್ಪಲ್ಲು 3 4 ಅದೆಲ್ಲ ಬಿಟ್ಬಿಡಿ. ಬಂದಿದ್ಯಾ ಖುಷಿಯಾಗಿ ಚೆನ್ನಾಗಿ ಇಟ್ಕೊಳ್ಳೋದು ಕಲೀರಿ, ಸಾಕು. ಅದೊಂದು ಸಾಕು ನಮ್ಗೆ. ನಿಮ್ಗೇನ್ ಫೋನ್ ಬೇಡವಾ? ಏನ್ ಮಾಡ್ತೀರಾ? ನನಗೆ ಇದೆಯಲ್ಲ ಫೋನು. ನೀವು ಖುಷಿಯಾಗಿದ್ದೀರಾ ಐಫೋನ್ ಕಳ್ದೋದ್ಮೇಲೆ? ಸ್ವಲ್ಪ ಪೈಸಾ ಫೀಲಿಂಗ್ ಡಿಸ್ಪೆಷನ್ ಹೋಗಿದೆ. ಡಿಸ್ಪೆಷನ್ ಹೋಗಿದೆ. ಡಿಸ್ಪೆಷನ್ ಹೋಗಿದೆ. ಡಿಪ್ರೆಷನ್ ನಮ್ಮ ಡಿಸ್ಪೆಷನ್ ಅಂದ್ರೆ ನಮ್ಮ ಡಿಸ್ಪೆಷನ್ಗೆ ಹೋಗಿದ್ರಂತೆ ಸ್ವಲ್ಪ ದಿನ, ಬಟ್ ಈಗ ಸ್ವಲ್ಪ ಸರಿ ಹೋಗಿದ್ದಾರೆ. ಬನ್ನಿ ಹೋಗೋಣ. ಕೊನೆಗೂ ನಮ್ಮ ಅಪ್ಪ ಫೋನ್ ನನ್ನ ಅಮ್ಮ ಕೊಡ್ತಾರಾ ಇಲ್ವಾ ಅಂತ ನೀವು ನೋಡ್ತಾ ಇರಿ. ಲೆಟ್ಸ್ ಗೋ. ನೋಡಿ ಯಾವ ರೇಂಜಿಗೆ ಮಳೆ ಬೀಳ್ತಾ ಇದೆ. ಸಡನ್ ಆಗಿ ಹೊರಟಿದ ತಕ್ಷಣ ಮಳೆ ಸ್ಟಾರ್ಟ್ ಆಗೋಯ್ತು. ಉತ್ತರ ಕರ್ನಾಟಕ ಸೆಟ್ ಆಗ್ಬೇಕಲ್ಲಪ್ಪ ಇವ್ನಿಗೆ. ಭಾಷೆ ಅರ್ಥ ಆಯ್ತು. ಆಮೇಲೆ ನಾನು ಇವ್ರು ಜಗಳ ಬಿಡ್ಸಕ್ ಬರ್ಬೇಕಲ್ಲ. ಹಾಕಿ ನೀನ್ ನಾವು ಎಲ್ಲಿ ಪಪ್ಪ ಏನೋ ಅಂತವ್ರು ನೋಡಿ ಅಂತ ಓಡ್ ಬರ್ಬಾರ್ದು. ಈಗಂಟು ಮತ್ತೆ ಸುಮ್ ಕುಂದ್ರವ ನೀನೇನಂತ ನಾನು ಅನ್ಬೇಕು ಮತ್ತೆ. ಅಯ್ಯೋ ಬೇಡ ಸುಮ್ಮನಿರಪ್ಪ. ಅವ್ನಿಗೆ ಗೈಸ್ ಮದ್ವೆ ಎಲ್ಲ ಈಗಲೇ ಬೇಡ ಗೈಸ್, ಇನ್ನೊಂದು 5 ವರ್ಷ ಆದ್ಮೇಲೆ ಆಗೋಣ. ಯಾಕೆ 5 ವರ್ಷ ಏನಿಲ್ಲ, ಬಹಳ ದೂರ. ನಮ್ಮ 5 ವರ್ಷ ಏನಿಲ್ಲ. ಏನು ಈಗ 1 ವರ್ಷ ಸಾಕು ಮನೆ. 26 years ಅವನಿಗೆ. ಅಲ್ಲ 26 years. 28 ಗೆ ಮದ್ವೆ. 26 ಬೇಡ. ಹುಡುಗಿ ಇದ್ರು ಇಲ್ಲಾರು ಮದ್ವೆ ಫಿಕ್ಸ್. ಹುಡುಗಿ ಇದ್ರೆ ನಾನು ಹುಡುಗಿ ನೋಡಿನೇ ಮದ್ವೆ ಮಾಡೋದು. ಹುಡುಗಿ ಇರ್ತಂದ್ರೆ ಗೈಸ್ ಡಿಸ್ಕಷನ್ ನಡೀತಾನೆ ಇರುತ್ತೆ. ನೀವು ಆಶ್ರಮ ಬರೋವರೆಗೂ ಚಿಲ್ ಮಾಡಿ. ನೋಡಿ ಜೋರ್ ನೋಡಿ ಯಾವ ರೇಂಜಿಗೆ ಮಳೆ ನೋಡಿ, ಯಾವ ರೇಂಜಿಗೆ ಮಳೆ ನೋಡಿ ಗೈಸ್. ಸೊ ಪಪ್ಸು, ಎಗ್ ಪಪ್ಸು, ವೆಜ್ ಪಪ್ಸ್ ನಾವು ತರಿಸಿದ್ದೀವಿ. ಅದು ಅಲ್ಲಿ ಆಶ್ರಮದಲ್ಲಿ ರೆಡಿ ಇದೆ. ಇದರಿಂದ ಸ್ವೀಟ್ಸ್ ತೊಗೊಂಡು ಹೋಗ್ಬೇಕಿತ್ತು, ಅದಕ್ಕೆ ಸ್ವೀಟ್ಸ್ ತೊಗೊಳಕ್ಕೆ ಬಂದಿದ್ದೀನಿ. ಸೊ ಒಂದು 70 ಪೀಸ್ ಹೇಳಿದ್ದೀನಿ. ಅಲ್ಲಿ 60 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಅದು ಸೇಫ್ಟಿಗೆ ತೊಗೊಂಡು ಹೋಗೋಣ ಗೈಸ್. ಸೊ ಇದು ಫ್ರೆಶ್ ಇದೆಯಂತೆ, ಅದಕ್ಕೆ ಇದನ್ನು ತೊಗೊಳ್ತಾ ಇದ್ದೀನಿ ಗೈಸ್. ಸೊ ಫೈನಲಿ ರೀಚ್ ಆಗಿದ್ದೀವಿ. ಬನ್ನಿ ಈಗ ಹೋಗೋಣ. ನಮ್ಮ ಅಪ್ಪ ಸೆಲೆಬ್ರೇಷನ್ನ ಫೈನಲಿ ಮುಗಿಸೋಣ. ಬನ್ನಿ. ನಮ್ಮ ಅಪ್ಪ ಕೇಳಿ ಸ್ವೀಟ್ಸ್ ಇದೆ, ಅವರೇ ಕೊಡ್ತಾರೆ ಇವಾಗ. ಬನ್ನಿ ಬನ್ನಿ ಬನ್ನಿ. ನಮಸ್ತೆ ನಮಸ್ತೆ ನಮಸ್ಕಾರ. ನಮಸ್ತೆ. ಹಾಯ್. ಹಾಯ್ ಹಾಯ್ ಹಾಯ್. ನೋಡಿದ್ರೆ ಬಂದಿದ್ರ ನಾವು. ಯಾರು ಹೊಸೊಬ್ರು ಇದರಲ್ಲಿ? ಓ ನೀವೆಲ್ಲ ಹೊಸೊಬ್ರಾ? ನೀವೆಲ್ಲ ನೋಡಿಲ್ಲ? ಓಕೆ ಓಕೆ. ಹಾಯ್. ಓಕೆ, ಇವತ್ತು ನಮ್ಮ ಅಪ್ಪ ಬರ್ಡೇ ಆಯಿತಾ? ನಮ್ಮ ಅಪ್ಪಂಗೆ ವಿಶ್ ಮಾಡ್ಬೇಕು ನೀವು. ನೋಡಿ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಹ್ಯಾಪಿ ಬರ್ಡೇ. ಹೆಸರು ಬರಿಬೇಕಷ್ಟೇ ಈಗ. ಆಮೇಲೆ ಸ್ನ್ಯಾಕ್ಸ್ ತಿಂದು ಪಾರ್ಟಿ ಮಾಡೋಣ. ಓಕೆ ರೆಡಿ ಸ್ಟಾರ್ಟ್. ಧನ್ಯವಾದಗಳು. ಓಕೆ ಓಕೆ ಸ್ಟಾರ್ಟ್ ಮಾಡೋಣ. ಫಸ್ಟು ಸ್ವೀಟ್ ತಿನ್ನೋಣ, ಆಮೇಲೆ ಖಾರ ತಿನ್ನೋಣ. ಓಕೆನಾ? ಬಾ ಕೊಡಿ. ಬಾಗುರು ಇಲ್ಲ ಹಂಗೆ ಒಬ್ಬೊಬ್ರಿಗೆ ಹೋಗಿ ನೀವು. ಅಲ್ಲೇ ಕೂತ್ಕೊಳ್ಳಿ. ಅದ್ರಲ್ಲಿ ಮಕ್ಕಳ ಸಾರಿ, ಪ್ಲೇಟ್ಸ್ ತರೋದು ಮರ್ತೋಗ್ಬಿಟ್ವಿ ಆಯ್ತಾ? ಸಾರಿ ಸಾರಿ. ಹೆಸರು ಕಾನ್ಫಿಡೆಂಟಾಗಿ ಸುಹಾಸ್ ಅಂತವ್ರೆ.
ಅವನ ಹೆಸರು ಸುಮಂತ್. ಎಲ್ಲ ಏನಾಗಬೇಕಂತಿದ್ದೀರಾ ಲೈಫಲ್ಲಿ? ಸುಮಂತ್ ನೀನೇನಾಗಬೇಕು? ಡಾಕ್ಟರಾ? ನೀನು? ಇಂಜಿನಿಯರ್, ಓಹೋ. ನೀನು? IPS ಆಫೀಸರ್, ಓಹೋ. ಬಿಸಿನೆಸ್, ಓಹೋ. ಆರ್ಮಿ, ಸಿಂಗರ್, ಸಿಂಗರ್ ಆರ್ಮಿ. ಹಾಡು ಆಡ್ತೀಯ ಹಂಗಂದ್ರೆ? ಒಂದು ಹಾಡು ಆಡ್ಬೇಕು ಈಗ ಎದುರು. ಸಿಂಗರ್ ಸಿಂಗರ್ ಅಂದ್ಮೇಲೆ ಒಂದು ಹಾಡು ಆಡ್ಬೇಕಪ್ಪ. ಯಾವ್ದು ಸಿಂಗರ್ ಆಗ್ತೀನಿ ಒಂದು ಗೊತ್ತಾಗ್ಬೋದು. ಹಾಡು ಆಡ್ಬೇಕು. ಹಾಂ ಯಾವ್ದಾದ್ರು ಹಾಡು. ಸಿಂಗರ್ ಅಂದ್ಮೇಲೆ ಒಂದು ಹಾಡು ಆಡ್ಬೇಕು. ಹಾಂ. ಕೇಳೋ ಮಾದೇವಾ ಮನ್ಸನ ಜೀವ ನೀ ನುಡಿಸಿ ಆಡ ಕಡಮರು ಆಗ್ಯಾವ ಯಾಕೋ ಶಿವಲಿಂಗ ನಡೆಸುತ್ತೀ ಹಿಂಗ ಏನೇನೂ ಇಲ್ಲಯ್ಯ ನಮ್ಮ ಕೈಯಾಗ ನಡೆಸಿದಿ ಬಾಳ ಶಿವ 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 ಶಿವನೇ ಹರ 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 ಹರನೇ. ಈಗ ಯಾರು ಸಿಂಗರ್ ಅಂತ ಹೇಳಲ್ಲ ಅಲ್ಲ? ಪೊಲೀಸ್, ಓ ವೆರಿ ಗುಡ್, ಕ್ಲಾಪ್ಸ್ ಮಾಡ್ರಿ. ವೆರಿ ಗುಡ್, ವೆರಿ ಗುಡ್. ಫಾರ್ಮರ್, ರೈತ. ಸೋಲ್ಜರ್, 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 ಸೋಲ್ಜರ್. ಸೋಲ್ಜರ್ಗೂ ಕ್ಲಾಪ್ ಮಾಡ್ರಿ. ಯಾರ್ಯಾರು ಸೋಲ್ಜರ್ ಆಗ್ತಾರೆ ಎಲ್ರಿಗೂ ಕ್ಲಾಪ್ ಮಾಡ್ರಿ. ಈಗ ಎಲ್ರಿಗೂ ಕ್ಲಾಪ್ ಮಾಡ್ಬೇಕಾಯ್ತಾ? ಎಲ್ರು ಕ್ಲಾಪ್ ಮಾಡ್ರಿ. ವೆರಿ ಗುಡ್. ಈಗ ನೀವು ಕನ್ಸು ಕಾಣ್ತಿದ್ದೀರಲ್ಲ ಇದೆಲ್ಲ ಆಗಬೇಕು ಅಂತ, ಹಂಗೆ ಅದ್ರ ಮೇಲೆ ವರ್ಕ್ ಮಾಡಬೇಕು ಆಯಿತಾ? ಹಂಗೆ ಚೆನ್ನಾಗಿ ಓದಬೇಕು, ಆ್ಯಕ್ಟಿವಿಟೀಸಲ್ಲೂ ಇರಬೇಕು, ಗೇಮ್ಸಲ್ಲೂ ಇರಬೇಕು, ಫ್ರೆಂಡ್ಸ್ ಜೊತೆ ಆಟನೂ ಆಡಬೇಕು. ಅರ್ಥ ಆಯ್ತಾ? ಬರೀ ಓದ್ಕೊಂಡು ಬುಕ್ಕಲ್ಲೇ ಇರಬಾರ್ದು, ಆಚೆ ಪ್ರಪಂಚನೂ ತಿಳ್ಕೊಬೇಕು. ಓಕೆನಾ? ಚೆನ್ನಾಗಿ ಓದಬೇಕು, ಆಚೆ ಪ್ರಪಂಚನೂ ತಿಳ್ಕೊಬೇಕು, ಮತ್ತು ನಿಮ್ಮ ಡ್ರೀಮ್ ಮೇಲೆ ನೀವು ವರ್ಕ್ ಮಾಡಬೇಕು. ಓಕೆ? ಕ್ಲಾಪ್ಸ್ ನಿಮಗೆ. ಓಕೆ, ನೆಕ್ಸ್ಟ್ ಮತ್ತೆ ಬರ್ತೀವಿ. ಓಕೆನಾ? ನೆಕ್ಸ್ಟ್ ಮತ್ತೆ ಬರ್ತೀವಿ. ನಾನೊಂದು ಪ್ರಾಮಿಸ್ ಮಾಡಿದೆ ಲಾಸ್ಟ್ ಟೈಮ್, ನೆನಪಿದೆಯಾ? ಯಾರಿಗೆ ನೆನಪಿದೆ? ಯಾರಿಗೆ ನೆನಪಿದೆ? ಹೇಳು. ಹೇಳ್ಬೇಕೀಗ ಯಾರಾದರೂ. ಹಾಂ, ಏನು ಪ್ರಾಮಿಸ್ಸು? ನೆನಪಿಲ್ಲ ಇವನಿಗೆ. ಏನು ಪ್ರಾಮಿಸ್ಸು? ಹಾಂ, ಗಿಫ್ಟ್ ತಂದು ಕೊಡ್ತೀನಿ ಅಂತ. ಏನು ಗಿಫ್ಟು? ನಮ್ಗೇನು ಬೇಕು ತಂದು ಕೊಡ್ತೀನಿ ಅಂತ ಹೇಳಿ. ನಾನು ಲಾಸ್ಟ್ ಟೈಮು ಒಂದು ಚಾಲೆಂಜ್ ಮಾಡಿದ್ದೆ ಗೈಸಲ್ಲಿ. ಎಲ್ಲರ ಹತ್ರ ಪೇಪರಲ್ಲಿ ಬರ್ಸ್ಕೊಂಡಿದ್ದೆ, ನೆನಪಿದ್ಯಾ? ನಿಮ್ಗೆ ಏನೇನು ಬೇಕು ಅಂತ. ಈ ತಿಂಗಳು ಕೊನೆಗೆ ಬರ್ತೀನಿ ಆಯಿತಾ? ಎಲ್ಲ ತೊಗೊಂಡು ಟೀಚರ್ಸ್ ಏನು ಹೇಳ್ತಾರೆ, ಇವ್ರು ಚೆನ್ನಾಗಿ ಓದ್ತಿದ್ದಾರಾ, ಇವ್ರು ಆ್ಯಕ್ಟಿವ್ ಆಗಿದ್ದಾರಾ, ಇವರು ಕ್ಲಾಸಲ್ಲಿ ಚೆನ್ನಾಗಿ ಬಿಹೇವ್ ಮಾಡ್ತಾರಾ, ಫ್ರೆಂಡ್ಸ್ ಜೊತೆ ಜಗಳ ಆಡಲ್ವಾ, ಅದೆಲ್ಲ ತಿಳ್ಕೊಂಡು ಅವ್ರ ಗಿಫ್ಟ್ನ ಅವ್ರಿಗೆ ಕೊಡ್ತೀವಿ. ಓಕೆನಾ? ಓಕೆ, ಸೌಂಡೇ ಇಲ್ಲ. ಓಕೆ, ಬಾಯ್, ಥ್ಯಾಂಕ್ ಯು, ಬಾಯ್. ಬಾಯ್. ಎಲ್ಲರೂ ಚೆನ್ನಾಗಿ ಓದ್ಬೇಕೇನೋ? ಬಾಯ್ ಬಾಯ್, ಥ್ಯಾಂಕ್ ಯು, ಜೈ ಶ್ರೀರಾಮ್. ಹಲೋ. ಚೆನ್ನಾಗಿ ಆಡ್ತಿ ಕಣ, ಚೆನ್ನಾಗಿ ಹಂಗೆ ಓದ್ಬೇಕೇನೋ? ಎಲ್ಲ ಬನ್ನಿ, ನಿಂತ್ಕೊ. ಬನ್ನಿ. ಓಹೋ. ಥ್ಯಾಂಕ್ ಯು, ಬಾಯ್ ಬಾಯ್. ತ್ಯಾಗ ಪ್ರೀತಿಯ ಕರುಳಿನ